ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಕರ್ನಾಟಕ ಲೋಕ ಸೇವಾ ಆಯೋಗ KPSC ಕಡೆಯಿಂದ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ KPSC ಅಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಕರ್ನಾಟಕ ಲೋಕ ಸೇವಾ ಆಯೋಗ KPS ಅಂತ ಕರಿತೀವಿ. ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಎಷ್ಟು ಪೋಸ್ಟ್ ಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ, ಶ್ರೇಣಿ ಎಗೆ ಅಂದ್ರೆ ಗ್ರೇಡ್ ಎ ಆಫೀಸರ್, ಗ್ರೇಡ್ ಬಿ ಆಫೀಸರ್ಸ್ ಯಾರೆಲ್ಲ ಇದ್ದಾರೆ ಎನ್ನುವಂತದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇನ್ನುವರೆಗೂ ಯಾರು ಜಕರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇಂತಹ ವಿಡಿಯೋಗಳನ್ನ ಪಡಿತಾ ಇರಿ. ಎಸ್, ಬನ್ನಿ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಯಾವಾಗಿದೆ? ಇವತ್ತೇ ಆಗಿದೆ. ಅಂದ್ರೆ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು 31st ಆಫ್ ಜುಲೈಗೆ ಆಗಿದೆ. ಅಪ್ಲಿಕೇಶನ್ಗಳು ಸಹಿತ ನಿಮ್ಗೆ ಆದಷ್ಟು ಬೇಗ ಕಾಣಿಸಿಕೊಳ್ತವೆ. ಅಪ್ಲಿಕೇಶನ್ ಡೇಟ್ ಕೂಡ 1 ಆಗಸ್ಟ್ ಇಂದ 31 ಆಗಸ್ಟ್ ವರೆಗೆ ಅಪ್ಲಿಕೇಶನ್ ಆನ್ಲೈನ್ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನು ಮಾಡ್ತಾರೆ. ಯಾವ ತರ ಪರೀಕ್ಷಾ ಪ್ಯಾಟರ್ನ್ ಇರ್ತದೆ, ಯಾವ ತರ ಸೆಲೆಕ್ಷನ್ ಇರ್ತದೆ ಎನ್ನುವುದನ್ನು ಸಹಿತ ಕಂಪ್ಲೀಟ್ ಆಗಿ ಡಿಸ್ಕಷನ್ ಅನ್ನು ಸ್ವಲ್ಪ ಲಾಂಗ್ ಆದ್ರೂ ಸಹಿತ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರಿ. ಅರ್ಹ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಎನ್ನುವುದು ನಾವು ನೋಡೋಣ. ಸೊ ಸೇವಾ ವೃಂದದ ಹೆಸರು ಮತ್ತು ಇಲಾಖೆ ಹೆಸರು ಮುಖ್ಯವಾಗಿ ಉಳಿಕೆ ಮೂಲ ವೃಂದ ಹಾಗೂ ಹೈದರಾಬಾದ್ ಕರ್ನಾಟಕ ವೃಂದ. ಸರಿನಾ? ಇದು ಕಲ್ಯಾಣ ಕರ್ನಾಟಕ ಅಂತೀವಿ ಅಥವಾ HK ಅಂತಾನು ಕೂಡ ಇದನ್ನ ಕರಿತೀವಿ. ನಂತರ ಇದು ಉಳಿಕೆ ವೃಂದದಲ್ಲಿ ಇರುವಂತದ್ದು. ಇಲ್ಲಿ ಒಟ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಗೆ ಗ್ರೂಪ್ ಎ ಅನ್ನ ನೋಡೋಣ. ಗ್ರೂಪ್ ಎ ಶ್ರೇಣಿ ಎ ಅಂತ ಕರಿತೀವಿ ಅಥವಾ ಗ್ರೂಪ್ ಎ ಅಂತ ಕರಿತೀವಿ, ಕ್ಯಾಡರ್ ಎ ಅಂತ ಕರಿತೀವಿ. ಫಸ್ಟ್ ಗೆ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಎಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಒಟ್ಟು ಕರ್ನಾಟಕದಲ್ಲಿ 36, ಕಲ್ಯಾಣ ಕರ್ನಾಟಕದಲ್ಲಿ 3, ಒಟ್ಟಿಗೆ 39 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಅದೇ ತರ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ. ಸರಿನಾ? ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಿತ 50 ಪೋಸ್ಟ್ ಕರೆದಿದ್ದಾರೆ. KK ಭಾಗದಲ್ಲಿ ಯಾವುದೂ ಇಲ್ಲ, ಒಟ್ಟಿಗಾಗಿ 50 ಪೋಸ್ಟ್ಗಳಿದಾವೆ. ಸಹಾಯಕ ನಿರ್ದೇಶಕರು ಖಜಾನಾ ಇಲಾಖೆ, ಇಲ್ಲಿನೂ ಸಹಿತ 2 ಪೋಸ್ಟ್ಗಳಿದ್ದಾವೆ. ಕರ್ನಾಟಕದಲ್ಲಿ KKದಲ್ಲಿ ಯಾವುದೂ ಇಲ್ಲ, ಒಟ್ಟು 2 ನಾವಿಲ್ಲಿ ನೋಡಬಹುದು. ಅದೇ ತರ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಒಟ್ಟು 13 ಪೋಸ್ಟ್ ಕರ್ನಾಟಕದಲ್ಲಿ ಇದಾವೆ. ಕಲ್ಯಾಣ ಕರ್ನಾಟಕದಲ್ಲಿ 2, ಒಟ್ಟಿಗಾಗಿ 15 ಪೋಸ್ಟ್ ಗಳನ್ನ ನಾವಿಲ್ಲಿ ಕಾಣಬಹುದು. ಅದೇ ತರ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿನೂ ಸಹಿತ 11 ಪೋಸ್ಟ್ ಗಳಿದಾವೆ. KK ಭಾಗದಲ್ಲಿ ಯಾವುದೂ ಇಲ್ಲ, ಒಟ್ಟು 11 ಪೋಸ್ಟ್ ಗಳಿದಾವೆ. ಸೊ ಹೀಗೆ ಎಲ್ಲವನ್ನ ಸೇರಿಸಿ ಓವರ್ ಆಲ್ ಕರ್ನಾಟಕ 112, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಹಾಗೂ ಒಟ್ಟಿಗೆ 117 ಪೋಸ್ಟ್ ಗಳನ್ನ ಇದು ಯಾವುದಿಗೆ ಗ್ರೂಪ್ ಎ ಯಲ್ಲಿ 117 ಪೋಸ್ಟ್ ಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. 117. ಅದೇ ತರ ಇನ್ನು ಗ್ರೂಪ್ ಬಿ ಯಲ್ಲಿ ನಾವು ನೋಡುವುದಾದ್ರೆ ತಹಶೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆ, ಒಟ್ಟು 18 ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 7, ಒಟ್ಟಿಗಾಗಿ 25 ಪೋಸ್ಟ್ ನ ಕಾಲ್ ಫಾರ್ಮ್ ಅನ್ನು ಮಾಡಿದ್ದಾರೆ. ಅದೇ ತರ ವಾಣಿಜ್ಯ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆ ಇಲಾಖೆ 74 ಪೋಸ್ಟ್ ಗಳನ್ನ ನೋಡಿ 74 ಪೋಸ್ಟ್ ಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಯಾವುದೂ ಇಲ್ಲ, ಒಟ್ಟಿಗಾಗಿ 74. ಅದೇ ತರ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ ಅಂದ್ರೆ ಇದು ಜೈಲಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು, ಜೈಲರ್ ರೂಪದಲ್ಲಿ ಸಹಾಯಕ ಅಧೀಕ್ಷಕರಾಗಿ ಹೋಗ್ಬೇಕಾಗಿರುವಂತದ್ದು. ಸೊ ಒಟ್ಟು 5 ಪೋಸ್ಟ್ಗಳು ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 1, ಒಟ್ಟಿಗಾಗಿ 6 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಎಸ್, ಅದೇ ತರ ನೋಡುದಾದ್ರೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ, ಸರಿ, ಅಲ್ಲಿನೂ ಸಹಿತ 19 ಪೋಸ್ಟ್ ಗಳನ್ನ ಪ್ಲಸ್ 2 ಕಲ್ಯಾಣ ಕರ್ನಾಟಕಕ್ಕೆ, ಒಟ್ಟು 21. ಅದೇ ತರ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಸಹಕಾರಿ ಇಲಾಖೆಯಲ್ಲಿ ಬರುತ್ತೆ. ಇದನ್ನು ಸಹಿತ ಒಟ್ಟು 10 ಪೋಸ್ಟ್ಗಳು. ಓವರ್ ಆಲ್ ಕರ್ನಾಟಕ ವೃಂದದ ನೇಮಕಾತಿ ಕಲ್ಯಾಣ ಕರ್ನಾಟಕಕ್ಕೆ 2, ಒಟ್ಟು 12 ಪೋಸ್ಟ್ ಗಳನ್ನ. ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ ಇಲಾಖೆಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ 5 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಯಾವುದೂ ಇಲ್ಲ, ಒಟ್ಟು 5 ಪೋಸ್ಟ್ಗಳು ಇಲ್ಲಿ ನಮಗೆ ಸಿಗ್ತವೆ. ನೆಕ್ಸ್ಟ್ ಉದ್ಯೋಗಾಧಿಕಾರಿ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಇಲ್ಲಿ 3 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಒಟ್ಟು 3 ಪೋಸ್ಟ್ಗಳಿದಾವೆ. ಅದೇ ತರ ಮುಖ್ಯಾಧಿಕಾರಿಗಳು ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ, ಇಲ್ಲಿನೂ ಸಹಿತ 18 ಪೋಸ್ಟ್ ಅನ್ನ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2, ಒಟ್ಟು 20 ಪೋಸ್ಟ್ ಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಇನ್ನು
ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಖಜಾನೆ ಇಲಾಖೆಯಲ್ಲಿ ಒಟ್ಟು 12 ಪೋಸ್ಟ್ಗಳಿದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೂ ಇಲ್ಲ, ಒಟ್ಟು 12 ಪೋಸ್ಟ್ಗಳು ಇದಾವೆ. ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಇಲ್ಲಿ ಒಟ್ಟು ಕರ್ನಾಟಕ ಭಾಗದಲ್ಲಿ 2, ಕಲ್ಯಾಣ ಕರ್ನಾಟಕದಲ್ಲಿ 2, ಒಟ್ಟು 4 ಪೋಸ್ಟ್ಗಳು ನಾವು ಇಲ್ಲಿ ನಮ್ಗೆ ಕಂಡು ಬರ್ತವೆ. ಇದರ ಶಾಖಾಧಿಕಾರಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿದೆ, ಒಟ್ಟು 5 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಇಲ್ಲ, ಒಟ್ಟು 5 ಪೋಸ್ಟ್ಗಳು ಇರ್ತವೆ. ಅದೇ ತರ ಶಾಖಾಧಿಕಾರಿಗಳು ಕರ್ನಾಟಕ ಲೋಕಸೇವಾ ಕೆಪಿಎಸ್ಸಿಲೇನೆ ಇದನ್ನು ಸಹಿತ ಕೆಪಿಎಸ್ಸಿಲೇನೆ ಕ್ವಾಲಿಫೈ ಮಾಡ್ತಾ ಇದ್ದಾರೆ. ಶಾಖಾಧಿಕಾರಿಗಳಾಗಿ ಒಟ್ಟು 3 ಪೋಸ್ಟ್ಗಳು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 4 ಪೋಸ್ಟ್ಗಳನ್ನ ನಾವಿಲ್ಲಿ ನೋಡ್ತೀವಿ. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 11 ಪೋಸ್ಟ್ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಯಾವುದಿಲ್ಲ, ಒಟ್ಟು 11 ಪೋಸ್ಟ್ಗಳು. ಸೊ ಇದೆಲ್ಲವನ್ನ ಸೇರಿದ್ರೆ ಗ್ರೂಪ್ ಬಿ ಯಲ್ಲಿ 202 ಪೋಸ್ಟ್ಗಳು ಇದ್ದಾವೆ. ಅದೇ ತರ ಗ್ರೂಪ್ ಎ ಯಲ್ಲಿ 117, ಗ್ರೂಪ್ ಬಿ ಯಲ್ಲಿ ಎಷ್ಟಿದಾವೆ 202. ಹೀಗೆ ಒಟ್ಟಿಗಾಗಿ 319 ಗೆಜೆಟೆಡ್ ಪ್ರೊಬೇಷನರಿ ಅಧಿಕಾರಿಗಳನ್ನ 319. ಇದರಲ್ಲಿ ಗ್ರೂಪ್ ಏನು ಬಂತು, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸರಿನಾ, ಈ 2 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಒಟ್ಟು 319 ಪೋಸ್ಟ್ಗಳಿದೆ. ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಸೇರಿಸ್ಕೊಂಡು ಇವರೆಲ್ಲ ಗೆಜೆಟೆಡ್ ಅಧಿಕಾರಿಗಳು ಆಗ್ತಾರೆ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡೋದಾದ್ರೆ, ಇನ್ನು ಪ್ರಮುಖವಾಗಿರುವಂತಹ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಪ್ರಾರಂಭಿಕ ದಿನಾಂಕ ನೋಡಿ 1/8/2026 ಇದೆ. ಅಂದ್ರೆ ನಾಳೆಯಿಂದಾನೆ ಆಗಸ್ಟ್ 1ರಿಂದ ಪ್ರಾರಂಭ ಆಗ್ತವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಿದೆ, 31/8 ಆಗಸ್ಟ್ 2026. ಪೂರ್ವಭಾವಿ ಪರೀಕ್ಷೆ ನೋಡಿ, ಇದರ ಸೆಲೆಕ್ಷನ್ ಹೇಗಿರ್ತದೆ, ನಮಗೆಲ್ಲರೂ ಗೊತ್ತಿರುವಂತೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದಕ್ಕೆ ಪೂರ್ವ ಪರೀಕ್ಷೆ ಅಂತ ಕರಿತೀವಿ. ಇನ್ನೊಂದು ಮುಖ್ಯ ಪರೀಕ್ಷೆ ಇರ್ತದೆ, ಅದಕ್ಕೆ ಮೇನ್ಸ್ ಅಂತ ಕರಿತೀವಿ. ಜೊತೆಗೆ ಒಂದು ಪರ್ಸನಾಲಿಟಿ ಟೆಸ್ಟ್ ನು ಕೂಡ ಇರ್ತದೆ. ಜೊತೆಗೆ ಒಂದಿಷ್ಟು ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ ನು ಕೂಡ ಬೇಕಾಗಿರುವಂತದ್ದು. ಸೊ ಅದಕ್ಕಾಗಿ ಪೂರ್ವ ಪರೀಕ್ಷೆ ಏನಿದೆ, ಪ್ರಿಲಿಮಿನರಿ ಎಕ್ಸಾಮ್ ಅಂತ ಏನ್ ಕರಿತೀವಿ, ಅದು ಆಲ್ರೆಡಿ ಡೇಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು 15 ನವೆಂಬರ್ 2026 ಪ್ರಿಲಿಮಿನರಿ ಎಕ್ಸಾಮ್ಸ್ ಗಳು ಇರ್ತವೆ. ನಂತರ ಮೇನ್ಸ್ ಎಕ್ಸಾಮ್ ಗಳಿಗೆ ಡೇಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿಯನ್ನ ಯಾವ ತರ ಸಲ್ಲಿಸಬೇಕು ಎನ್ನುವಂಥದ್ದು. ಸೊ ಮುಖ್ಯವಾಗಿ 1 ಬಾರಿಯ ನೋಂದಣಿ, OTR ಅಂತ ಕರಿತೀವಿ. OTR ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು. ಎಲ್ಲರೂ ಸಹಿತ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಏಕಂದ್ರೆ KPSL ಇನ್ನು ಮುಂದೆ ಯಾವ್ದಾದ್ರು ಅಪ್ಲಿಕೇಶನ್ ಮತ್ತೆ ಕರೆದ್ರು ಸಹಿತ ಒನ್ ಟೈಮ್ ರಿಜಿಸ್ಟ್ರೇಷನ್, ಲಾಗಿನ್ ಪಾಸ್ವರ್ಡ್ ID ನಿಮಗೆ ಗೊತ್ತಿತ್ತಂದ್ರೆ ಇದೇ ಡೀಟೇಲ್ಸ್ ಗಳನ್ನ ಆಟೋಮೆಟಿಕ್ ಆಗಿ ಅಲ್ಲಿ ತೆಗೆದುಕೊಳ್ಳುತ್ತೆ. kpsconline.karnataka.in ಗೆ ಹೋಗಿ ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ವೆಬ್ಸೈಟ್ ಗೆ ಒಂದ್ಸಲ ಅಲ್ಲಿ ಭೇಟಿ ನೀಡಿ. KPSC ಉದ್ಯೋಗ ತಂತ್ರಾಂಶದ ಮೂಲಕ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ ಟು ಅಪ್ಲೈ ಆನ್ಲೈನ್ ಫಾರ್ ಅಬೌವ್ ನೋಟಿಫಿಕೇಶನ್ ಫೋರ್ಸ್ ಥ್ರೂ KPSC ಉದ್ಯೋಗ ಸಾಫ್ಟ್ವೇರ್. ಯಾವುದು KPSC ಉದ್ಯೋಗ ಸಾಫ್ಟ್ವೇರ್ ಮೂಲಕ ಇದೆಲ್ಲವನ್ನ ಅಪ್ಲೈ ಮಾಡ್ಬೇಕಂತ ಇದೆ. ಹೇಗೆಲ್ಲ ಅಪ್ಲೈ ಮಾಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಇದನ್ನ ಒಂದ್ಸಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ತಗೊಳ್ಳಿ, ಒಂದ್ಸಲ ಓದ್ಕೊಂತ ಹೋಗಿ. ಇನ್ನು ಶುಲ್ಕವನ್ನ ನೋಡೋದಾದ್ರೆ, ಫೀಸ್ ಅನ್ನ ನೋಡೋದಾದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ GM ದವರಿಗೆ ಎಷ್ಟಿದೆ, 600 ರೂಪಾಯಿಗಳಿದೆ. 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 300 rupees ಇದೆ. ಅದೇ ತರ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೇವಲ 50 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಹಾಗೂ ಕ್ಯಾಟಗರಿ 1 ಹಾಗೂ ಫಿಸಿಕಲಿ ಚಾಲೆಂಜ್ಡ್ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ಯಾವುದೇ ತರನಾಗಿರ್ತಕ್ಕಂತ ಶುಲ್ಕ ಇಲ್ಲ, ಅವರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಇನ್ನು ಯಾರ್ಯಾರು ಎಷ್ಟು ಸಲ ಎಷ್ಟು ಪ್ರಯತ್ನಗಳನ್ನ ಮಾಡಬಹುದು KPSCಗೆ ಎನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗೆ, ಜನರಲ್ ಮೆರಿಟ್ ಅಭ್ಯರ್ಥಿಗಳು ಯಾರಿದ್ದಾರೆ 5 ಬಾರಿ ಮ್ಯಾಕ್ಸಿಮಮ್ 5 ಸಲ ಅವರು ಟ್ರೈ ಮಾಡಬಹುದು, ಪರೀಕ್ಷೆಗೆ ಕೂಡಬಹುದು. 5 ಸಲ ಟ್ರೈ 5 ಸಲ ಚಾನ್ಸ್ ಇದಾವೆ. ಅದೇ ತರ ಪ್ರವರ್ಗ 1 ಕ್ಯಾಟಗರಿ 2A 2B 3B ಅವರಿಗೆ 7 ಬಾರಿ ಇದೆ. ಅದೇ ತರ SC ST ಅಭ್ಯರ್ಥಿಗಳಿಗೆ ಸರಿನಾ, ಕ್ಯಾಟಗರಿ 1 ಇಲ್ಲಿ ಬಂತ, ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ. ನಾವು ಎಷ್ಟು ಬೇಕಾದ್ರೂ ಪ್ರಯತ್ನ ಸಹಿತ ಅವರು ಮಾಡಬಹುದು. ಅವರಿಗೆ ಯಾವುದೇ ತರನಾಗಿರ್ತಕ್ಕಂತ ಅವಕಾಶಗಳ ಲಿಮಿಟ್ ಇಲ್ಲ, ಲಿಮಿಟ್ಲೆಸ್ ಮಾಡ್ಕೊಳ್ಬಹುದು. ಜೊತೆಗೆ ಒಂದು ಸಲ ಪೂರ್ವಭಾವಿ ಪರೀಕ್ಷೆಯನ್ನು ನೋಡಿ, ಇಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಅವಕಾಶ ಎಂದು ಪರಿಗಣನೆ ಮಾಡ್ತಾರೆ. ನಾವು ಪ್ರಿಲಿಮ್ಸ್ ಅನ್ನ ಬರೆದಿದ್ವಿ, ಮೇನ್ಸ್ ಸೆಲೆಕ್ಷನ್ ಆಗ್ಲಿಲ್ಲ, ಜಸ್ಟ್ ನಾವು ಅಪ್ಲಿಕೇಶನ್ ಹಾಕಿ
ಯಾವುದು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಪೂರ್ವ ಪರೀಕ್ಷೆನ ಬರೆದರೂ ಸಹಿತ ಅದು ಒಂದು ಅವಕಾಶ ನಾವು ಕಳ್ಕೊಂಡಂತೆ ಆಗತ್ತೆ. ಸೊ ನೋಡಿ ವಿಚಾರ ಮಾಡಿ ಇದಕ್ಕೆ ಅಭ್ಯಾಸವನ್ನ ಮಾಡಬೇಕಾಗಿರುವಂತದ್ದು. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರ್ಬೇಕು ಎನ್ನುವಂಥದ್ದು ನಮ್ಗೆಲ್ಲರೂ ಗೊತ್ತಿರುವಂತೆ ಆಸ್ ಪರ್ ರೂಲ್ 7 ಕರ್ನಾಟಕ ಇಲ್ಲೆಲ್ಲ ಕೂಡ ರೂಟ್ ಕೊಟ್ಟಿದ್ದಾರೆ. ಒಂದು ಬ್ಯಾಚುಲರ್ ಆಫ್ ಡಿಗ್ರಿ ಎನಿ ಆಗಿರಬಹುದು, BA BCom BSc BE ಸರಿನಾ, ಆರ್ ಮಾಸ್ಟರ್ ಡಿಗ್ರಿ ಸ್ನಾತಕ ಇಲ್ಲೇನು ಸಹಿತ ಇರಬಹುದು. ಯಾವುದೇ ಸ್ನಾತಕ ಅಥವಾ ಸ್ನಾತಕೋತ್ತರ ಅದು ರಿಕಗ್ನೈಸ್ಡ್. ಯಾವುದು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾಗಿರುವಂತ ಯಾವುದೇ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಪಡೆದುಕೊಂಡಿರಬಹುದು ಆರ್ PG ಅನ್ನು ಸಹಿತ ಮಾಡಿರಬಹುದು. ಅವರೆಲ್ಲರೂ ಕೂಡ ಏನಾಗ್ತಾರೆ, ಎಲಿಜಿಬಲ್ ಆಗ್ತಾರೆ. ಎಲ್ಲಿರ್ತವೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನ ನೋಡೋದಾದ್ರೆ ಆಯೋಗ ಕೊಡ್ತದೆ. KPSC ಅವರು ಇದನ್ನ ಏನ್ ಮಾಡ್ತಾರೆ, KPSC ಅವರನ್ನ ಅಲಾಟ್ ಮಾಡ್ತಾರೆ. ನಾವು ಕೇಂದ್ರ ಸ್ಥಳಗಳನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇಲ್ಲ, ಅವರೇ ಏನ್ ಮಾಡ್ತಾರೆ, ಕೊಡ್ತಾರೆ. ಇನ್ನು ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡೋದಕ್ಕೆ 21 ವರ್ಷ ಇರಬೇಕು, GM ದವರಿಗೆ 40 ವರ್ಷ, ಪ್ರವರ್ಗ 2B ಥರ್ಡ್ ಬಿ ಅಭ್ಯರ್ಥಿಗೆ 43 ವರ್ಷಗಳವರೆಗೆ ಅವಕಾಶ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1ಗೆ ಸಂಬಂಧಿಸಿದಂತೆ 45 ವರ್ಷಗಳು ಇದಾವೆ. ನಾವೇನಾದ್ರೂ ಕೆಲಸವನ್ನ ಮಾಜಿ ಸೈನಿಕರಾಗಿದ್ರೆ 1 ವರ್ಷಕ್ಕೆ ಸಲ್ಲಿಸಿರೋ ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿ ಎಷ್ಟು ವರ್ಷಗಳಾಗ್ತವೆ ಅದನ್ನ ಅಷ್ಟು ಕನ್ಸಿಡರ್ ಮಾಡ್ತಾರೆ. ಅಂಗವಿಕಲರಾಗಿದ್ರೆ ಎಕ್ಸ್ಟ್ರಾ ಅವರಿಗೆ 10 years ಅನ್ನು ಕೊಡ್ತಾರೆ. ಅದೇ ತರ ವಿಧವೆಯಾಗಿದ್ದಲ್ಲಿ 10 ವರ್ಷಗಳು, ಅವರು ಬೇರೆ ಮರು ಮದುವೆಯನ್ನ ಮಾಡಿಕೊಂಡಿರಬಾರದು, ಅಂತವರಿಗೂ ಸಹಿತ 10 ವರ್ಷಗಳ ಏಜ್ ಲಿಮಿಟ್ ಹೆಚ್ಚಿಗೆ ಆಗತ್ತೆ. ಫಿಸಿಕಲ್ ಫಿಟ್ನೆಸ್ ಅನ್ನ ನೋಡೋದು, ಒಂದಿಷ್ಟು ಪೋಸ್ಟ್ಗಳಿಗೆ ಏನ್ ಬೇಕಾಗಿದೆ, ಫಿಸಿಕಲ್ ಫಿಟ್ನೆಸ್ ಸಹಿತ ಬೇಕಾಗಿರುವಂತದ್ದಿದೆ. DYSP ಗ್ರೂಪ್ A ಏನಿದೆ ಸೇಮ್ ಅದೇ ನಮಗೆ ಇಲ್ಲಿ ಹೈಟ್, ಎದೆಯ ಸುತ್ತಳತೆ ಅದನ್ನ ಉಬ್ಬಿಸಿದಾಗ ಸರಿನಾ, ತೂಕ, ಎತ್ತರ ಇಲ್ಲೆಲ್ಲಾನು ಕೂಡ ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ಆಗಿರುತ್ತದೆ. ಕರ್ನಾಟಕ ಕಾರಾಗೃಹ ಸೇವೆ ಆಗಿರಬಹುದು, ಅಪಗಾರಿ ಉಪ ಅಧೀಕ್ಷಕರನ್ನು ಕೂಡ ಸಹಿತ ಈ ಒಂದು ಫಿಸಿಕಲ್ ಫಿಟ್ನೆಸ್ ಅವ್ರು ಫಿಟ್ ಆಗಿರ್ಬೇಕಾಗಿರುವಂತ ಇಷ್ಟಿಷ್ಟು ಫಿಸಿಕಲ್ ಫಿಟ್ನೆಸ್ ಇದೆ. ಇನ್ನು ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರಿನಾ, ಯಾವುದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಿಸಿದ ಪೂರ್ವ ಪರೀಕ್ಷೆ ನಮ್ದು ನವೆಂಬರ್ ಅಲ್ಲಿ ನಡೀತಾ ಇದೆ. ನವೆಂಬರ್ ಅಲ್ಲಿ ಎಷ್ಟು 2 ಪೇಪರ್ಗಳನ್ನ ಬರಿಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2 ಪ್ರಶ್ನೆ ಪತ್ರಿಕೆ ಇರ್ತವೆ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 100 ಅಂಕ, ಪ್ರತಿಯೊಂದಕ್ಕೆ 2 ಅಂಕ ಇರ್ತವೆ. ಹಂಗಿತ್ತಂದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ 200 ಅಂಕಗಳು ಇರ್ತವೆ. ಆ 2 ಪ್ರಶ್ನೆ ಪತ್ರಿಕೆಗಳನ್ನ ಸೇರಿಸಿ ಅಂದ್ರೆ 400 ಅಂಕಗಳು ಇರ್ತವೆ. ಇನ್ನು ಪ್ರಶ್ನೆ ಪತ್ರಿಕೆ 1 ಪ್ರಿಲಿಮ್ಸ್ ಎಕ್ಸಾಮ್ಗೆ 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಇಲ್ಲಿ ಅದರಲ್ಲಿ ಏನೇನ್ ಕೊಟ್ಟಿರ್ತಾರೆ ಅನ್ನೋದು ಪ್ರಶ್ನೆ ಪತ್ರಿಕೆ 1 ಏನಿದೆ 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಪೇಪರ್ 1ಗೆ ಸಂಬಂಧಿಸಿದಂತೆ ಜನರಲ್ ಸ್ಟಡೀಸ್ ಆಫ್ ರಿಲೇಟೆಡ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಗಳ ಬಗ್ಗೆ ಎಷ್ಟು ಕೇಳಿರ್ತಾರೆ, 40 ಪ್ರಶ್ನೆಗಳಿರ್ತವೆ, 80 ಅಂಕಗಳಿರ್ತವೆ. ತದನಂತರ ಹ್ಯುಮ್ಯಾನಿಟೀಸ್ ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 60 ಕ್ವಶನ್ಗಳನ್ನು ಕೇಳಿರ್ತಾರೆ. ಇಲ್ಲಿ 120 ಇರ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 100 to 200. ಇದು ಪೇಪರ್ 1ಗೆ ಸಂಬಂಧಿಸಿದಂತೆ. ಅದೇ ತರ ಪೇಪರ್ 2 ಅನ್ನ ನಾವು ನೋಡೋದಾದ್ರೆ ಪೇಪರ್ 2ಗೆ ಸಂಬಂಧಿಸಿದಂತೆ ನೋಡಿ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಇರ್ತದೆ. ಅದರ ಮೇಲೆ 40 ಪ್ರಶ್ನೆಗಳನ್ನು ಕೇಳ್ತಾರೆ, 80 ಅಂಕಗಳು ಅಲ್ಲಿಂದ ಬರ್ತವೆ. ನೆಕ್ಸ್ಟ್ ಜನರಲ್ ಸೈನ್ಸ್, ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಎನ್ನುವಂಥದ್ದು ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನದ ಬಗ್ಗೆ 30 ಪ್ರಶ್ನೆಗಳು ಇರ್ತವೆ. ಇಲ್ಲಿ 60 ಅಂಕ ಬರ್ತವೆ. ಜನರಲ್ ಮೆಂಟಲ್ ಅಬಿಲಿಟಿ, ಮನೋಸಾಮರ್ಥ್ಯ, ಸಾಮಾನ್ಯ ಮನೋಸಾಮರ್ಥ್ಯ, ಅದಕ್ಕೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಒಟ್ಟು 60 ಅಂಕಗಳು ಬರ್ತವೆ. 2ನೇ ಪೇಪರ್ ಅಲ್ಲಿ ಸಹಿತ 100 ಪ್ರಶ್ನೆಗಳು, 200 ಅಂಕಗಳು. ಅಂದ್ರೆ ನೋಡಿ, ಪೇಪರ್ 1ಗೆ 100 ಅಂಕ, 100 ಪ್ರಶ್ನೆ, 200 ಅಂಕ. ಅದೇ ತರ ಪೇಪರ್ 2ಗಿನೂ ಸಹಿತ ಪೇಪರ್ 2ಗೆ 100 ಪ್ರಶ್ನೆಗಳಿರ್ತವೆ ಹಾಗೂ 200 ಅಂಕಗಳಿರ್ತವೆ. ಒಟ್ಟಿಗಾಗಿ ಎಷ್ಟು ಅಂಕಗಳಿಗೆ ಇದು ನಡೆಯುತ್ತೆ, ನಮ್ದು 2 ಸೇರಿಸಿ 400 ಫಾರ್ ಪ್ರಿಲಿಮಿನರಿ ಎಕ್ಸಾಮ್. ಇದು ಸರಿನಾ, ಪೂರ್ವ ಪರೀಕ್ಷೆಗೆ ಪ್ರಿಲಿಮಿನರಿ ಪರೀಕ್ಷೆಗೆ ಒಟ್ಟು 400 ಅಂಕಗಳು ಇರ್ತವೆ. 2 ಪೇಪರ್ಸ್ಗಳು ಇರ್ತವೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಂದಕ್ಕೆ 2 ಅಂಕ, ನೆಗೆಟಿವ್ ಮಾರ್ಕ್ಸ್ ಸಹಿತ ಇರ್ತವೆ. ಅದನ್ನು ಸಹಿತ ನಾವು ಡಿಸ್ಕಷನ್
ಮಾಡ್ತಾ ಸಾಗೋಣ. ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ. ಮೆಂಟಲ್ ಅಬಿಲಿಟಿ ಏನಿರ್ತದೆ SSLC ಹಂತಕ್ಕೆ ಸಂಬಂಧಿಸಿರುವಂತಹ ಮೆಂಟಲ್ ಅಬಿಲಿಟಿ ಸಾಮರ್ಥ್ಯವನ್ನ ನಮಗೆ ಕೊಟ್ಟಿರ್ತಾರೆ. ಅದಕ್ಕೆ ಮೇನ್ಸ್ ಗೆ ಕರೀತಾರೆ 1:15 ರೇಷಿಯೋ ಎಲ್ಲರಿಗೂ, ಅಂದ್ರೆ ಒಂದು ಪೋಸ್ಟ್ಗೆ 15 ಜನರಿಗೆ ಅಂತೆ ಮೇನ್ಸ್ ಗೆನು ಸಹಿತ ಕರೀತಾರೆ. ಅವ್ರವ್ರಿಗೆ ಕ್ಯಾಟಗರಿಗೆ ಸಂಬಂಧಿಸಿರುವಂತ SS ಬೇಕು ಎನ್ನುವಂತೂ ಕೂಡ ಇಲ್ಲಿ ಮುಂದಿದೆ, ಅದನ್ನ ನಾನು ಮುಂದೆ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನ ಋಣಾತ್ಮಕ ಮೌಲ್ಯಾಂಕನ ಮತ್ತೆ ಏನಿರ್ತದೆ, ನೆಗೆಟಿವ್ ಇರ್ತದೆ. ನೆಗೆಟಿವ್ ಅಲ್ಲಿ ತಾವು ನೋಡ್ಬೇಕಾಗಿರುವಂತದ್ದು MCQ ಟೈಪ್ ಇರ್ತವೆ. ಪ್ರತಿಯೊಂದಕ್ಕೆ ಎಷ್ಟು 4 ಪರ್ಯಾಯ, ಅಂದ್ರೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, MCQ ಕ್ವಶನ್ಸ್ ಗಳು ಇರ್ತವೆ. ನಾವು ಏನಾದ್ರೂ ಒಂದು ಉತ್ತರ ತಪ್ಪನ್ನ ಬರೆದಿವಿ ಅಂದ್ರೆ 0.25, ಅಂದ್ರೆ ಇಷ್ಟು ಮಾರ್ಕ್ಸ್ ಕಟ್ ಆಗ್ತವೆ. ಬೈ ಚಾನ್ಸ್ ನಾವ್ ಏನಾದ್ರು 4 ಪ್ರಶ್ನೆಗಳು ತಪ್ಪು ಮಾಡಿದೀವಿ ಅಂದ್ರೆ ಸರಿಯಾಗಿರುವಂತ 1 ಅಂಕ ನಮ್ದು ಏನಾಗುತ್ತೆ, ಲೆಸ್ ಆಗತ್ತೆ. ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚಿನ ಉತ್ತರಗಳನ್ನು ನಮೂದಿಸಿದ್ದರೆ ಅದರಲ್ಲಿ ಸರಿಯಾಗಿರುವಂತ ಉತ್ತರ ಸಹಿತ ಇತ್ತಂದ್ರೆ ಅದನ್ನು ಕೂಡ ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ಬಿಗ್ ರಿಲೀಫ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನುಳಿದಿರುವಂತಹ ನಮ್ಮ ಕೆಇಯಲ್ಲಿ ಈ ಟೈಪ್ ಕೊಟ್ಟಿಲ್ಲ, ಆದ್ರೆ ಇಲ್ಲಿ KPSC ಅಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಭ್ಯರ್ಥಿ ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಟ್ಟಿದ್ದಲ್ಲಿ, ನಾವೇನಾದ್ರೂ ಬ್ಲಾಂಕ್ ಬಿಟ್ಟಿದ್ದೀವಿ ಅಂದ್ರೆ ಇಫ್ ಕ್ವಶನ್ ಈಸ್ ಲೆಫ್ಟ್ ಬ್ಲಾಂಕ್ ದಟ್ ಈಸ್ ನೋ ಆನ್ಸರ್ ಈಸ್ ಗಿವನ್ ಬೈ ದ ಕ್ಯಾಂಡಿಡೇಟ್ ದೇರ್ ಶಾಲ್ ಬಿ ನೋ ಪೆನಾಲ್ಟಿ ಫಾರ್ ದ್ಯಾಟ್ ಕ್ವಶನ್. ಇಲ್ಲಿ ಅಂಕಗಳು ಕಡಿತ ಆಗೋದಿಲ್ಲ. 0.25 ಏನಿದೆ ಇಲ್ಲಿ ನಾವೇನಾದ್ರೂ ಖಾಲಿ ಬಿಟ್ಟಿದ್ವಿ ಅಂದ್ರೆ ಅದಕ್ಕೆ ಅಂಕಗಳು ಕಡಿತ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಟ್ವಿಸ್ಟ್ ಏನು ಅಂದ್ರೆ, ಯಾಕಂದ್ರೆ ಈಗಾಗಲೇ KPSC ಮೇಲೆ ಹಲವಾರು ನಮಗೆ ಆರೋಪಗಳು ಸಹಿತ ಕೇಳಿ ಬರ್ತಾ ಇದೆ. ಅದಕ್ಕಾಗಿ KE ಏನ್ ಮಾಡಿದ್ದಾರೆ ಅಂದ್ರೆ ಖಾಲಿ ಬಿಟ್ಟರು ಸಹಿತ 5 ಶೇಡ್ಗಳನ್ನು ಕೊಡ್ತಾ ಇದ್ದಾರೆ. ಖಾಲಿ ಬಿಟ್ರಿ ಅಂದ್ರೆ ಲಾಸ್ಟ್ 5th ಆಪ್ಷನ್ ಏನಿದೆ ಅದನ್ನ ಫಿಲ್ಅಪ್ ಅನ್ನ ಮಾಡ್ಬೇಕು. ಅದನ್ನ ಫಿಲ್ಅಪ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ, ಮಾರ್ಕ್ಸ್ ಕಟ್ ಆಗ್ತವೆ ಎನ್ನುವಂಥದ್ದನ್ನ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಅದಕ್ಕೆ ಅವಕಾಶ ಇದೆ, ಸುಮಾರು ಇಲ್ಲಿ ಚಾನ್ಸಸ್ ಇದೆ, ಅದು ನೋಡೋಣ ಮುಂದೆ. ಸಿಲೆಬಸ್ ಏನೇನಿರಲಿದೆ, ಸಿಲೆಬಸ್ ಅನ್ನ ನೋಡುವುದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಪೂರ್ವಭಾವಿ ಪರೀಕ್ಷೆಗೆ ಪ್ರಿಲಿಮಿನರಿ ಎಕ್ಸಾಮ್ಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು ಇರ್ತವೆ. ನೆಕ್ಸ್ಟ್ ಹ್ಯುಮ್ಯಾನಿಟೀಸ್ ಅಲ್ಲಿ ನೋಡುವುದಾದ್ರೆ, ಹ್ಯುಮ್ಯಾನಿಟೀಸ್ ಅಲ್ಲಿ ಮಾನವಿಕ ಶಾಸ್ತ್ರದಲ್ಲಿ ನೋಡುವುದಾದ್ರೆ ಭಾರತದ ಇತಿಹಾಸ ಇದೆ, ಕರ್ನಾಟಕವನ್ನ ಪ್ರಾಮುಖ್ಯವಾಗಿರಿಸಿಕೊಂಡಿರ್ತಕ್ಕಂಥ ಭಾರತದ ರಾಷ್ಟ್ರೀಯ ಚಳುವಳಿಗಳು ಹೆಚ್ಚಿನ ಗಮನ ನೀಡಿ, ತದನಂತರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸದ ವಿಷಯದ ಬಗ್ಗೆ ಅಭ್ಯರ್ಥಿಯು ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ ಅದರಲ್ಲಿರ್ತದೆ. ತದನಂತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತ ಭೂಗೋಳಶಾಸ್ತ್ರ ಇದೆಲ್ಲನೂ ಕೂಡ ಸಿಲೆಬಸ್ ಇದೆ. ನೆಕ್ಸ್ಟ್ ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳು ಒಳಗೊಂಡಂತೆ ಭಾರತ ಮತ್ತು ರಾಜಕೀಯ ಆರ್ಥಿಕ ವ್ಯವಸ್ಥೆ ಇದೆಲ್ಲನೂ ಕೂಡ ಸಿಲೆಬಸ್ ಇದೆ. ಪೇಪರ್ 2 ಗೆ ಸಂಬಂಧಿಸಿ ಪೇಪರ್ 2 ದಲ್ಲಿ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು ನೋಡಿ. ಸ್ಟೇಟ್ ಮೇನ್ ಇಂಪಾರ್ಟೆಂಟ್ ಎಲ್ಲನೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡಬೇಕಾಗಿರುವಂತದ್ದು. ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಏನಿದಾವೆ ಅದೆಲ್ಲನೂ ಕೂಡ. ತದನಂತರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದೆ. ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವಿವಿಧತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇದೆಲ್ಲನೂ ಕೂಡ ವಿಶೇಷವಾಗಿ ಅಭ್ಯಾಸ ಮಾಡಬೇಕಾಗಿರುವಂತದ್ದಿದೆ. ತದನಂತರ ಜನರಲ್ ಮೆಂಟಲ್ ಅಬಿಲಿಟಿಯಲ್ಲಿ ಮನುಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ, ಇಂಗ್ಲಿಷ್ ಅಲ್ಲಿ ಹೆಚ್ಚಿಗೆ ತಿಳಿದುಕೊಳ್ಳೋಣ. ಅನಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಬೇಸಿಕ್ ನ್ಯೂಮೆರಿಸಿ. ನ್ಯೂಮೆರಿಸಿ ಅಂದ್ರೆ ನಂಬರ್ಸ್ ಅಂಡ್ ದೇರ್ ರಿಲೇಷನ್ಸ್, ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಎಕ್ಸೆಟ್ರಾ, ಅಂಡ್ ಡೇಟಾ ಇಂಟರ್ಪ್ರಿಟೇಷನ್, ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ಸ್, ಡಾಟಾ ಸಫಿಸಿಯನ್ಸಿ ಇಟಿಸಿ. ಫಾರ್ ಕ್ಲಾಸ್ 10th ಲೆವೆಲ್ ಅಲ್ಲಿ ಬರುವಂತ ಎಲ್ಲ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಮೇನ್ಸ್ ಸರಿನಾ, ನಾವೇನಾದ್ರೂ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆದ್ವಿ ಅಂದ್ರೆ ಮೇನ್ಸ್ ಗೆ ಕರೀತಾರೆ. ಮೇನ್ಸ್ ಗೆ ನಾವು ನೋಡೋದಾದ್ರೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಮೇನ್ಸ್ ಎಕ್ಸಾಮ್ ಏನಿರುತ್ತೆ ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ, MCQ ಇರೋದಿಲ್ಲ. ಇಟ್ ಶಾಲ್ ಬಿ ಡಿಸ್ಕ್ರಿಪ್ಟಿವ್ ಟೈಪ್ ರಿಟರ್ನ್ ಎಕ್ಸಾಮ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಸಹಿತ ಇರುತ್ತೆ ಸರಿನಾ. ಅದಕ್ಕೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆ ಇರ್ತದೆ. ಯಾವುದು ಮೇನ್ಸ್, ಮುಖ್ಯವಾಗಿ ಮೇನ್ಸ್ ಏನಿದೆ ಮೇನ್ಸ್ಗೆ ಲಿಖಿತ ಪರೀಕ್ಷೆ ಇರ್ತದೆ. ಏನಿರ್ತದೆ, ಲಿಖಿತ ಪರೀಕ್ಷೆ ಇರ್ತದೆ. ಅರ್ಹತಾದಾಯಕ ಪ್ರಶ್ನೆ ಎಲ್ಲರಿಗೂ ಮ್ಯಾಂಡೇಟರಿ ಇದೆ.
ಇದು ಕ್ವಾಲಿಫಿಕೇಶನ್ ಪೇಪರ್ಸ್ ಇದ್ದಾವೆ. ಕನ್ನಡ ಅಂಡ್ ಇಂಗ್ಲಿಷ್ ಎಲ್ಲರೂ ಬರಿಬೇಕಾಗಿರುವಂತದ್ದು, ಎಲ್ಲರೂ ಇದು ಕ್ವಾಲಿಫೈ ಆಗ್ಬೇಕಾಗಿರುವಂತದ್ದು. 150 ಅಂಕಗಳಿಗೆ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಇರ್ತವೆ, ಅಷ್ಟು ಅಂಕಗಳು ಇರ್ತವೆ. 2 ಗಂಟೆ ಸಮಯವನ್ನು ಕೊಟ್ಟಿರ್ತಾರೆ. 2 ಕ್ಲಿಯರ್ ಆಗ್ಬೇಕು. ಮೀನ್ಸ್ ನಿಯರ್ಲಿ ಎಲಿಜಿಬಲ್ ಆಗ್ಬೇಕಂದ್ರೆ 150 52.3 ಹೀಗೆ ಏನ್ ಸಮಥಿಂಗ್ ಇದೆ. ಸೊ ಸರಿ ಸುಮಾರಾಗಿ ನಾವು 53 ಅಂಕಗಳಾದ್ರೂ ಗಳಿಸಲೇಬೇಕು. ಅಂದ್ರೆ 35% 150ರಲ್ಲಿ ಅಂದ್ರೆ ಎಷ್ಟಾಗುತ್ತೆ, ಅದು ನಿಯರ್ಲಿ 52 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಅಂದ್ರೆ ಮಿನಿಮಮ್ 53 ಅಂಕಗಳಾದ್ರೂ ಗಳಿಸಲೇಬೇಕು. ಇದು ಆಯ್ತಂದ್ರೆ ನೆಕ್ಸ್ಟ್ ಪೇಪರ್ಸ್ಗಳು ಬರ್ತವೆ. ಸೊ ಮೇನ್ ಅಲ್ಲಿ ಒಟ್ಟು 5 ಪ್ರಶ್ನೆ ಪತ್ರಿಕೆಗಳಿರ್ತವೆ. ಇದೆಲ್ಲವನ್ನು ಕೂಡ ಕಡ್ಡಾಯವಾಗಿ ಎಲಿಜಿಬಲ್ ಆಗ್ಲೇಬೇಕಾಗಿರುವಂತದ್ದು. ಪೇಪರ್ 1 ಎಸ್ಸೆ ಇರ್ತದೆ, ಎಸ್ಸೆ ಟೈಪ್ ಇರ್ತದೆ. 250 ಮಾರ್ಕ್ಸ್ ಇರ್ತವೆ, ಸಮಯ 3 hours. ಪೇಪರ್ 2 ಜನರಲ್ ಸ್ಟಡೀಸ್ ಇರ್ತದೆ, 250 ಮಾರ್ಕ್ಸ್ ಫಾರ್ 3 hours. ಪೇಪರ್ 3 ಜನರಲ್ ಸ್ಟಡೀಸ್ ಇರ್ತದೆ, 250 ಮಾರ್ಕ್ಸ್ 3 hours. ಪೇಪರ್ 4 ಜನರಲ್ ಸ್ಟಡೀಸ್ 3 250 ಮಾರ್ಕ್ಸ್. ತದನಂತರ ಪ್ರಶ್ನೆ ಪತ್ರಿಕೆ 5 ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಫಾರ್ 250 ಮಾರ್ಕ್ಸ್ಗೆ ಇರ್ತವೆ. ಸರಿನಾ? ಇನ್ನು ಲಿಖಿತ ಪರೀಕ್ಷೆ ಅಲ್ಲಿ ಏಬಲ್ ಆದ್ರೆ, ಪ್ರಿಲಿಮ್ಸ್ ಅಲ್ಲಿ ಏಬಲ್ ಆದ್ರೆ ಮಾತ್ರ ಮೇನ್ಸ್ ಗೆ ಬರ್ತೀವಿ. ಮೇನ್ಸ್ ಅಲ್ಲಿ ಒಟ್ಟು ಸೇರಿಸಿ 1250 ಅಂಕಗಳು ಇರ್ತವೆ. ಜೊತೆಗೆ ಪರ್ಸನಾಲಿಟಿ ಟೆಸ್ಟ್ಗೆ, ವ್ಯಕ್ತಿತ್ವ ಪರೀಕ್ಷೆಗೆ 25 ಅಂಕಗಳು ಇರ್ತವೆ. ಇದೆಲ್ಲಾನು ಸೇರಿ 1275 ಅಂಕಗಳಿಗೆ ಮೇನ್ಸ್ ಅನ್ನ ಬರಿಬೇಕಾಗಿರುವಂತದ್ದು. ಯಾವ್ದಿದು? ಮೇನ್ಸ್ ಎಕ್ಸಾಮ್. ಮೇನ್ಸ್. ಇಷ್ಟು ನಾವು ಮೇನ್ಸ್ ಗೆ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಸ್. ಇನ್ನು ಟಿಪ್ಪಣಿಗಳು ನೋಡ್ರಿ, ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಏನಿರ್ತದೆ ಅದನ್ನ ಪಾಸ್ ಆಗ್ಲೇಬೇಕು. ಮೀನ್ಸ್ ಇಲ್ಲಿ ನೋಡಿ ನಾನು ಹೇಳಿದೆ 35%, ಮೇ ಬಿ ಇದು 52.5 ಮಾರ್ಕ್ಸ್ ಆಗಿರತ್ತೆ. 53 ಅಂಕಗಳು ತೆಗೆದುಕೊಳ್ಬೇಕಾಗಿರುವಂತದ್ದು. ಪೇಪರ್ 2 ಮೇನ್ಸ್ ಏನಿರ್ತವೆ ಎಲ್ಲ 5 ಪ್ರಶ್ನೆ ಪತ್ರಿಕೆಗಳು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತವೆ, ವಿವರಣಾತ್ಮಕ ಇರ್ತವೆ, ಎಲ್ಲವನ್ನ ಬರಿಬೇಕಾಗಿರೋ ರಿಟರ್ನ್ ಅಲ್ಲಿ ಇರ್ತವೆ. ಆಮೇಲೆ ಪ್ರಶ್ನೆ ಪತ್ರಿಕೆಗಳು ಸಹಿತ ದೇ ಆರ್ ಕನ್ನಡ ಅಂಡ್ ಇಂಗ್ಲಿಷ್, ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತವೆ. 5 ಪತ್ರಿಕೆಗಳನ್ನು ಕಡ್ಡಾಯವಾಗಿ ಬರಲೇಬೇಕಾಗಿರುವಂತದ್ದು. ವ್ಯಕ್ತಿತ್ವ ಪರೀಕ್ಷೆಗೆ ಏನಿದೆ 1:1 ರೇಷಿಯೋ ಆಯ್ಕೆಯನ್ನ ನಮಗೆ ಮಾಡ್ತಾರೆ. ವ್ಯಕ್ತಿತ್ವ ಪರೀಕ್ಷೆ ನೋಡಿ, ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಏನೇನಿರ್ತವೆ ಅಂದ್ರೆ, ವ್ಯಕ್ತಿತ್ವ ಪರೀಕ್ಷೆಯು ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ ಮತ್ತು ಸಿವಿಲ್ ಸೇವೆಗಳ ಸೂಕ್ತರೆ ಎಂಬ ಬಗ್ಗೆ, ನಾಯಕತ್ವ ಗುಣ ಆಗಿರ್ಬಹುದು, ತೀರ್ಮಾನ ತೆಗೆದುಕೊಳ್ಳುವ ಕ್ವಿಕ್ ಡಿಸಿಷನ್ಸ್ ಆಗಿರ್ಬೋದು, ವಿವಿಧ ಮತ್ತು ಆಳವಾದ ಆಸಕ್ತಿ, ಒಂದು ಗುಂಪಿನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಪ್ರೇರಣಾ ಕೌಶಲ್ಯಗಳು ಹಾಗೂ ತಾರ್ಕಿಕ ಯೋಚನಾ ಸಾಮರ್ಥ್ಯಗಳ ಬಗ್ಗೆ ನಿರ್ಧಾರವನ್ನ, ಅದು 25 ಮಾರ್ಕ್ಸ್ ಇರ್ತವೆ, ಅದರ ಮೇಲೆ ನಿರ್ಧಾರವನ್ನ ಮಾಡ್ತಾರೆ. ಅಪೂರ್ಣವಾಗಿರುವಂತದ್ದು. ಇನ್ನು ಮೀಸಲಾತಿ ಏರ್ಬೇಕು ಎನ್ನುವಂಥದ್ದು ಕೂಡ, ಅದೆಲ್ಲನೂ ಕೂಡ ಯಾವೆಲ್ಲ ನಮೂನೆಯಲ್ಲಿ ಇರಬೇಕು ಎನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಒಂದ್ಸಲ ನೋಟಿಫಿಕೇಶನ್ ಅನ್ನು ಹಾಕ್ತೀನಿ. ಮೇ ಬಿ 53 to 58 ಪೇಜಸ್ ಏನು ಇದೆ ಇದು. ಇದೆಲ್ಲನೂ ಸಹಿತ ಗ್ರಾಮೀಣ ರೂರಲ್ ಬೇಕಿತ್ತು ಅಂದ್ರೆ, ಕನ್ನಡ ಮಾಧ್ಯಮ ಬೇಕಿತ್ತು ಅಂದ್ರೆ ಏನೆಲ್ಲ ಬೇಕು ಎನ್ನುವಂಥದ್ರ ಬಗ್ಗೆ, ಮಾಜಿ ಸೈನಿಕರಾಗಿದ್ದರೆ 371J ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು ಯಾವೆಲ್ಲ ಸರ್ಟಿಫಿಕೇಟ್ ಅನ್ನು ಹಚ್ಚಬೇಕು ಎನ್ನುವಂಥದ್ದು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಅಂಗವಿಕಲ ಅಭ್ಯರ್ಥಿಗಳಿಗೆ, ಫಿಸಿಕಲಿ ಚಾಲೆಂಜ್ಡ್ ಅಭ್ಯರ್ಥಿಗಳಿಗೆ ಏನೆಲ್ಲ ಇರಬೇಕೆನ್ನುವಂಥದ್ದನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಟಗರಿ ವೈಸ್ ಸಹಿತ ಹುದ್ದೆಗಳ ವರ್ಗೀಕರಣಗಳ ಪಟ್ಟಿನೂ ಸಹಿತ ಇದೆ. ಇದನ್ನು ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ತಾವುಗಳು ನೋಡ್ತಾ ಹೋಗ್ಬೋದು. ಇದಕ್ಕೆ ಗ್ರೂಪ್ ಎ ಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ತಾ ಸಾಗ್ಬೋದು. ತದನಂತರ ಇದು ಏನಿದೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿರುವಂತದ್ದು ಮೀಸಲಾತಿನೂ ಸಹಿತ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ತಾವುಗಳು ಲಿಸ್ಟ್ ಅಲ್ಲಿ ನೋಡಿ, PDF ಅಲ್ಲಿ ನೋಡಿ. PDF ಅನ್ನು ನಾನು ಬಿಟ್ಟಿರ್ತೇನೆ. ಇಷ್ಟೆಲ್ಲ ಕ್ಯಾಟಗರಿ ವೈಸ್ ಇರ್ತವೆ. ಪ್ರತಿಯೊಂದು ಹುದ್ದೆಗೆ ಎಷ್ಟು ಕಾಸ್ಟ್ ವೈಸ್, ಕ್ಯಾಟಗರಿ ವೈಸ್ ಯಾವೆಲ್ಲ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಸಹಿತ ತಾವುಗಳು ಇಲ್ಲಿ ಗಮನಿಸಬಹುದು. ಇದೆಲ್ಲನೂ ಕೂಡ ನಾನು PDF ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ತಾವುಗಳು ಇದನ್ನ ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು. ಜೊತೆಗೆ ಫಾರ್ಮ್ಯಾಟ್ನು ಕೂಡ ಕೊಟ್ಟಿದ್ದಾರೆ, ನಮೂನೆ ಡಿ ಯಾವ ತರ ಇರಬೇಕು ಎನ್ನುವಂಥದ್ದು ಸಹಿತ. ಇದೆಲ್ಲನೂ ಸಹಿತ ಒಂದ್ಸಲ ನೋಡ್ಕೊಳ್ಳಿ ತಾವುಗಳು. ಮೇ ಬಿ ವಿಡಿಯೋ ಲಾಂಗ್ ಆಗಿರಬಹುದು. ಒಂದಿಷ್ಟು ಪರೀಕ್ಷೆಗೆ ಸಂಬಂಧಿಸಿರುವಂತಹ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನೀಡಿದ್ದೀನಿ. ಸೊ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ, ಹಾಗೂ ತಾವುಗಳು ಸಹಿತ KPSC ಅಲ್ಲಿ KS ಅಧಿಕಾರಿಯಾಗಿ ನೇಮಕವಾಗ್ರಿ ಎನ್ನುವಂತಹ ಬೆಸ್ಟ್ ವಿಶಸ್ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ, ಮತ್ತು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೆ ಮರಿಬೇಡಿ. ಮತ್ತಿನ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.